ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ತ್ಯಾಜ್ಯ ವಸ್ತು ನಿರ್ವಹಣಾ ಘಟಕದಲ್ಲಿ ಕಳೆದ ಸುಮಾರು 4 ದಿವಸಗಳಿಂದ ಆಕಸ್ಮಿಕವಾಗಿ ಒಂದು ಬೆಂಕಿ ಅವಘಡ ಸಂಭವಿಸಿರುತ್ತದೆ. ಇಲ್ಲಿ ನಾವು ಸರಿಸುಮಾರು 2019ರಿಂದ 23ರವರೆಗೆ ಸುಮಾರು 80,00,000 ಟನ್ನಷ್ಟು ನಮ್ಮದು ವೇಸ್ಟ್ ನಮ್ಮ ಘನತ್ಯಾಜ್ಯ ವಸ್ತು ನಾವು ಸಂಗ್ರಹವಾಗಿರ್ತದೆ. 24ರಿಂದ ನಾವು ಪ್ರತಿದಿನ ನಮ್ಮ ನಗರದಲ್ಲಿ ಸರಿಸುಮಾರು 120ರಿಂದ 130 ಟನ್ ಘನತ್ಯಾಜ್ಯ ವಸ್ತು ಉತ್ಪತ್ತಿ ಆಗ್ತದೆ. ಅದನ್ನು ನಾವು ಪ್ರತಿದಿನ ಇಲ್ಲಿ ನಿರ್ವಹಣೆ ಮಾಡ್ತಾಯಿದ್ದೇವೆ. ನಾವು ಇದು ಹಳೆದ ಲೆಗಸಿ ವೇಸ್ಟ್ ಅಂತ ಏನು ಹೇಳ್ತೇವೆ, ಇದು 2019ರಿಂದ 23ರಿಂದ ಸಂಗ್ರಹವಾಗಿದ್ದಿರುತ್ತದೆ. ಇದು ಆಕಸ್ಮಿಕವಾಗಿ ಅದು ಕಳೆದ 4 ದಿವಸಗಳಿಂದ ಒಂದು ಬೆಂಕಿ ಅವಘಡ ಸಂಭವಿಸಿ ಇಲ್ಲಿ ಒಂದು ಬೆಂಕಿ ಹತ್ಕೊಂಡಿರ್ತದೆ. ನಾವು ಘಟನೆ ಸಂಭವಿಸಿದ ತಕ್ಷಣ ನಮ್ಮ ಮಾನ್ಯ ಆಯುಕ್ತರ ನೇತೃತ್ವದಲ್ಲಿ ನಮ್ಮ ಮಹಾನಗರ ಪಾಲಿಕೆ ಇಂಜಿನಿಯರ್ಸು ನಾವು ಇಲ್ಲಿ ಬಂದು ಅಲ್ಲಿ ಸ್ಥಳದಲ್ಲಿ ನಾವು ಪ್ರತಿದಿನ ಇಲ್ಲೇ ಇದ್ದೆವು. ನಾವು ಈಗ ಸದ್ಯದಲ್ಲಿ ನಾವು ಬೆಂಕಿಯನ್ನು ನಿಯಂತ್ರಣ ಮಾಡಿದೆವು. ಸೊ ನಾವು ನಮ್ಮದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಇಲಾಖೆ ಸಹಾಯದೊಂದಿಗೆ ಮಹಾನಗರ ಪಾಲಿಕೆ ಜೊತೆಗೂಡಿ ನಾವು ಅದೇ ದಿನ ನಾವು ಬೆಂಕಿಯನ್ನು ನಿಯಂತ್ರಣ ಮಾಡಿದೆವು. ಸದ್ಯ ಯಾವುದೇ ಒಂದು ಆ್ಯಕ್ಟಿವ್ ಬರ್ನಿಂಗ್ ಇಲ್ಲ ಇಲ್ಲಿ. ಆಮೇಲೆ ನಾವು ಒಂದು ಇಲ್ಲಿ ಬ್ಲಾಕ್ ಅಂತ ಮಾಡಿರ್ತೇವೆ. ನಾವು ಆ ಬ್ಲಾಕ್ ಮಾಡಿ ಕಸ ಸಂಗ್ರಹಣೆ ಮಾಡಿರ್ತೇವೆ. ಆ ಬೆಂಕಿ ಹತ್ತಿಕೊಂಡ ಬ್ಲಾಕ್ಗಳನ್ನ ಇತರ ಬ್ಲಾಕ್ಗಳಿಂದ ನಾವು ಸಂಪರ್ಕವನ್ನು ಕಡಿತಗೊಳಿಸಿ ಬೇರೆ ಬ್ಲಾಕಲ್ಲಿರುವಂಥ ಕಸಗಳಿಗೆ ಬೆಂಕಿ ಹರಡಲಾದಂತೆ ನಾವು ಕ್ರಮ ಕೈಗೊಂಡಿರ್ತೇವೆ. ಈಗ ಏನು ಬೆಂಕಿ ಹತ್ಕೊಂಡಿರ್ತೈತಿ ಇದು ಆ್ಯಕ್ಟಿವ್ ಬರ್ನಿಂಗ್ ಏನಿಲ್ಲ. ಇದು ಕೆಳಗಡೆಯಿಂದ ನಾವು ಬಯೋಗ್ಯಾಸ್ ಟೈಪ್ ಒಂದು ಗ್ಯಾಸ್ ಉತ್ಪಾದನೆಯಾಗಿ ಗಾಳಿ ಹೊರಗೆ ಬರ್ಬೇಕಾದ್ರೆ ಮಾಸ್ಕ್ಗಳು ಉಪಯೋಗ ಮಾಡಲಿಕ್ಕೆ ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಗಾಳಿ ಹೆಚ್ಚಾದಾಗ ಕಿಟಕಿ ಬಾಗಿಲು ಮುಚ್ಕೊಳ್ಳೋಕೆ ಹೇಳಿದೆವು. ಆಮೇಲೆ ಅವ್ರಿಗೆ ಇದರ ಆರೋಗ್ಯ ಏನು ತೊಂದರೆ ಆದರೂ ಕೂಡ ಹತ್ತಿರದಲ್ಲಿರುವಂಥ ನಮ್ಮ ಯೋಗಾಪುರ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳ ಜೊತೆ ಮಾತಾಡಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸುವ ವ್ಯವಸ್ಥೆಯನ್ನು ಕೂಡ ಮಾಡಿದೆವು. ಈಗ ಸದ್ಯದಲ್ಲಿ ನಮ್ಮದು ಆ್ಯಕ್ಟಿವ್ ಬೆಂಕಿ ನಿಯಂತ್ರಣ ಬಂದಿದೆ. ಕೇವಲ ಒಂದು ಹೊಗೆ ಇರ್ತದೆ, ಅದನ್ನು ಕೂಡ ನಾವು ಕಳೆದ 2-3 ದಿವಸದಲ್ಲಿ ನಮ್ಮ ಮಾನ್ಯ ಆಯುಕ್ತರ ನಿರ್ದೇಶನದಂತೆ ನಾವು ಅದನ್ನು ನಿಯಂತ್ರಣ ಕೈಗೊಳ್ತೇವೆ. ಅದೇ ಈ ಥರ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟಲ್ಲಿ ಪ್ರತಿದಿನ ಬರ್ತಕ್ಕಂಥ ಏನು ನಾವು ವೇಸ್ಟನ್ನು ಇಲ್ಲಿ ಬಂದು ಡಂಪ್ ಮಾಡ್ತಾ ಇದ್ವಿ, ಅಲ್ಲಿ ಈ ಮಿಥೇನ್ ಗ್ಯಾಸ್ ಫಾರ್ಮ್ ಆಗಿ ಪ್ರತಿ ಬೇಸಿಗೆಯಲ್ಲಿ ಆ ಥರ ಮೇಲಿನ ಮೇಲೆ ಈ ಥರ ಈ ಫೈರ್ ಕ್ಯಾಚ್ ಆಗ್ತಾ ಇದೆ. ಅದಕ್ಕಾಗಿ ಫೈರ್ ಕ್ಯಾಚ್ ಆಗಿರೋದ್ರಿಂದ ನಾವು ಕೂಡಲೇ ಫೈರ್ ಇಲಾಖೆ ಸಂಪರ್ಕ ಮಾಡಿ ಅದನ್ನ ಎಲ್ಲ ಈಗ ಮಾಡಿದ್ವಿ. ಬಟ್ ಒಳಗಡೆ ಸ್ವಲ್ಪ ವೆಟ್ಟಿರೋದ್ರಿಂದ ಹೊಗೆ ಜಾಸ್ತಿ ಇದೆ. ಅದನ್ನು ಕೂಡ ನಾವು ಪಾಲಿಕೆಯಿಂದ ಮೆಷಿನರೀಸ್ ಮುಖಾಂತರ ಅದನ್ನ ಈಗ ಜಿಲ್ಲಾಧಿಕಾರಿ ಸಹಿತ ಹೇಳಿದ್ದಾರೆ. ಅದನ್ನ ಕೂಡಲೇ ಅದನ್ನ ಈ ಹೊಗೆ ಬರಬಾರ್ದಂಗೆ ಅದು ಸಂಪೂರ್ಣವಾಗಿ ಅದನ್ನ ನಂದಿಸಲಿಕ್ಕೆ ಕ್ರಮ ತಗೋತಾ ಇದ್ದೀವಿ. ಸುತ್ತಮುತ್ತಲ ಜನರಿಗೆಲ್ಲ ಶ್ವಾಸಕೋಶ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಒಂದು 4 ದಿನ ಆಯ್ತು ಈ ತರ ಆಗಿದೆ. ಬಟ್ ಸಮಸ್ಯೆ ಇದೆ ಇಲ್ಲ ಬರ್ತಾ ಇದೆ. ಸ್ಮೆಲ್ ಆ ಥರ ಯಾವುದಿಲ್ಲ. ನಾವು ಆ ಥರ ಯಾವ್ದು ಸ್ಮೆಲ್ ಬರ್ಲಿಕ್ಕೆ ಬಿಡ್ತಲ್ಲ. ಮೇಲಿನ ಕರೆಕ್ಟಾಗಿ ಕೆಮಿಕಲ್ ಸ್ಪ್ರೇ ಮಾಡೋದಾಯ್ತು, ಆಮೇಲೆ ನಾವು ಪ್ರೊಸೆಸಿಂಗ್ ಮಾಡೋದಾಯ್ತು ಮಾಡ್ತಾ ಇದ್ವಿ. ಬಟ್ ಆ ಥರ ಸ್ಮೆಲ್ ಅದು ಯಾವುದಿಲ್ಲ. ತಾವು ಈಗ ಸದ್ಯ ಇದ್ರೆ ಸ್ಮೆಲ್ ಆ ಥರ ಯಾವುದಿಲ್ಲ. ಒಂದು ಸುಮಾರು ಜನ ಹೇಳ್ತಾರೆ ಸ್ಮೆಲ್ ಇದೆ, ನಮ್ಮ ಜನಕ್ಕೆ ತೊಂದರೆ ಆಗ್ತದೆ. ಈ ಹಿಂದೆ ಮುಂಚೆ ಮಾಡಿದಾಗ ಇದು ಸಿಟಿನ ಹೊರಗಡೆ ಇತ್ತು. ಇವತ್ತು ನಗರ ಎಲ್ಲ ಬೆಳೀತಾ ಇದೆ, ನಗರದ ಮಧ್ಯೆ ಬಂದಿದೆ. ಬಟ್ ನಾವು ಸಹಿತ ಈಗಾಗಲೇ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಈಗಾಗಲೇ ನಾವು 100 TPD ಪ್ರೊಸೆಸಿಂಗ್ ಮಷಿನ್ ಕುಣಿಸಿದ್ವಿ, ಮಾಡ್ತಾ ಇದ್ವಿ. ಜೊತೆಗೆ MRF ಮಟೀರಿಯಲ್ ರಿಕವರಿ ಫೆಸಿಲಿಟಿ ವರ್ಕ್ ನಡೀತಾ ಇದೆ. ಇವೆಲ್ಲ ಸಂಪೂರ್ಣವಾಗಿ ಕಾಮಗಾರಿ ಪೂರ್ಣಗೊಂಡ ನಂತರ ಈ ಥರ ನಮ್ಮ ಡಂಪ್ ಸೈಟಲ್ಲಿ ಕಸ ಬೀಳಾರ್ದಾಗ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಥ್ಯಾಂಕ್ ಯು.